ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಆಷಾಢ ಮಾಸದ ಮೊದಲ ಶುಕ್ರವಾರ ತಾಯಿ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಬೆಳಿಗ್ಗೆ 3 ಗಂಟೆಗೆ ಶುರುವಾದ ದರ್ಶನ ಸೂರ್ಯ ಮುಳುಗೋ ಹೊತ್ತಲ್ಲೂ ನಿಂತಿರಲಿಲ್ಲ. ಇದು ಆಷಾಢ ಮಾಸದ ಮೊದಲ ಶುಕ್ರವಾರ. ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧಿಸೋ ಸುದಿನ. ಈ ಶುಭ ಶುಕ್ರವಾರದಂದು ಚಾಮುಂಡಿಯ ದರ್ಶನ ಮಾಡಿದ್ರೆ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಕರುಣಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿಯೇ ಬೆಟ್ಟದ ಮೇಲಿರೋ ಚಾಮುಂಡಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮುಂಜಾನೆ 3 ಗಂಟೆಯಿಂದ ಶುರುವಾದ ಪೂಜಾ ಕೈಂಕರ್ಯದ ಮಂಗಳವಾದ್ಯ ಸೂರ್ಯಾಸ್ತದ ವೇಳೆಯಲ್ಲೂ ಮೊಳಗುತ್ತಿದ್ದವು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎತ್ತ ನೋಡಿದ್ರೂ ಭಕ್ತ ಸಾಗರವೇ ಕಾಣಿಸ್ತಾ ಇತ್ತು. ಬೆಟ್ಟ ಏರಿ ಬಂದವರಿಗೆ ಬೆಟ್ಟದ ತಾಯಿ ಒಲಿತಾಳೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ಮೆಟ್ಟಿಲುಗಳಿಗೆ ಅರಿಶಿನ ಕುಂಕುಮ ಹಚ್ಚುತ್ತಾ ಭಕ್ತಿಯಲ್ಲಿ ಪರವಶವಾಗಿದ್ರು. ಗರ್ಭಗುಡಿಯಲ್ಲಿ ಸ್ವರ್ಣಾಲಂಕಾರವಾಗಿ ನೆಲೆ ನಿಂತ ತಾಯಿಯನ್ನ ಕಣ್ತುಂಬಿಕೊಂಡವರಿಗೆಲ್ಲ ಪುನೀತರಾದ ಭಾವ. ತುಂಬಾ ಒಳ್ಳೇದಾಗ್ತಾ ಇದೆ ನಮಗೆ. ವರ್ಷದಿಂದ ವರ್ಷಕ್ಕೆ ತುಂಬಾ ಒಳ್ಳೇದು ತಾಯಿ ಅನುಕೂಲ ಮಾಡ್ತಿದ್ದಾರೆ. ಹಂಗಾಗಿ ನಾವು ಫ್ಯಾಮಿಲಿ ಸಮೇತನೂ ಎಲ್ಲ ಬರ್ತಿದ್ವಿ. ಅಲ್ಲ 17 ವರ್ಷ ಆಯ್ತು. ತುಂಬಾ ಒಳ್ಳೇದು ಅನ್ಸುತ್ತೆ. ಮೊದಲನೇ ಶುಕ್ರವಾರ ಆಗಲಿ ಇಲ್ಲಾಂದ್ರೆ ಒಟ್ಟಿ ಆಷಾಢ ಮಾಸದಲ್ಲಿ ಯಾವ ಶುಕ್ರವಾರ ಆದ್ರೂ ಬಂದು ಹೋಗ್ತೀವಿ. ಹಾಗಾಗಿ ಈ ವರ್ಷ ಮೊದಲನೇ ಶುಕ್ರವಾರ ಬರೋಣ ಅಂತ ಬಂದಿದ್ದೀವಿ. ಬೆಟ್ಟದ ಮೇಲಂತೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ತಾಯಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ಕಲ್ಪಿಸಿತ್ತು. ಎಲ್ಲಾ ಶುಕ್ರವಾರಗಳಿಗಿಂತ ಈ ಶುಕ್ರವಾರ ತುಂಬಾನೇ ಶ್ರೇಷ್ಠ. ಹೀಗಾಗಿಯೇ ಲಕ್ಷಾಂತರ ಭಕ್ತರು ಅಮ್ಮನವರ ಆಶೀರ್ವಾದ ಪಡೆದಿತ್ತು. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ 4 ಶುಕ್ರವಾರ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಮಾಡೋದು ಈ ದೇವಸ್ಥಾನದ ಪದ್ಧತಿ ಆಗಿರ್ತಕ್ಕಂಥ. ಅಂದ್ರೆ ಅವ್ರ ಅನಿಸಿಕೆ ಹಂಗೆ ಪ್ರಾರ್ಥನೆ ಮಾಡ್ಕೊಳಕ್ ಬರ್ತಾರೆ. ಕೆಲವರು ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳಿ ಬರ್ತಕ್ಕಂಥದ್ದಿದೆ. ಪೂರ್ತಿಯಾಗಿ ಮಾಸ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಮಾಡೋಕ್ಕಾಗದೇ ಇದ್ದವರು ಶುಕ್ರವಾರ ಬಂದು ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಾವು ನೋಡಿರ್ತಕ್ಕಂಥದ್ದು. ಅಂದ್ರೆ ಬರಕ್ಕಾಗದೇ ಇದ್ದವರು ಮನೇಲೆ ಫೋಟೋ ಇಟ್ಟು ಪೂಜೆ ಮಾಡಿ, ಅನುಕೂಲ ಆದಾಗ ಬಂದು ದೇವರ ದರ್ಶನ ಮಾಡಿ, ಹರಕೆ ಕಟ್ಕೊಳ್ಳಿ, ಹರಕೆನೆಲ್ಲ ತೀರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಾಕಿ ಸರ್ಪಗಾವಲಿನ ಮಧ್ಯೆ ಆಷಾಢ ಮಾಸದ ಮೊದಲ ಶುಕ್ರವಾರ ಪೂಜೆ ವಿಜೃಂಭಣೆಯಿಂದ ನೆರವೇರಿದೆ. ಬೆಟ್ಟಕ್ಕೆ ಬಂದಿದ್ದ ಭಕ್ತರು ಕೂಡ ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.